ಈಗ ದಿನಾಂಕ 23ನೇ ತಾರೀಖೆ ನಿನ್ನೆ ಸಂಜೆ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಅದು FIR ಪ್ರಕಾರ ಸಾರಾಂಶ ಏನಾದರೆ ಅದರಲ್ಲಿ ಒಂದು ಯುವತಿ ಆರೋಪಿನಾದ ಅಲ್ತಾಫ್ ಸುಮಾರು 3 ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇತ್ತು. ಮತ್ತು ಮೊದಲೇ ಕೂಡ ದ ಅಕ್ಯೂಸ್ ಅಲ್ತಾಫ್ ಅವರ ಮನೆಗೆ ವಿಕ್ಟಿಮ್ ತಂದೆ ಜೊತೆ ಕೂಡ ಸುಮಾರು ವರ್ಷದಿಂದ ಪರಿಚಯ ಕೂಡ ಇತ್ತು. ಸೊ ನಿನ್ನೆ ಮಧ್ಯಾಹ್ನದಲ್ಲಿ ಅವರು ಪರಿಚಯ ಮೇಲೆ ಇನ್ನು ಹಿಂದಿನ ಪರಿಚಯ ಇತ್ತು ಮತ್ತು ಅವನು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪರಿಚಯ ಮೇಲೆ ಅವನು ಹುಡುಗಿಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದರು. ಮತ್ತು ಹೋಗುವಾಗನಲ್ಲಿ ಅವರು ಬಿಯರ್ ಬೋತಲ್ ಕೂಡ ಅನ್ನೋ ಫ್ರೆಂಡ್ FIR ಪ್ರಕಾರ ಇಬ್ಬರು ಫ್ರೆಂಡ್ ಬಂದಾಗ ಬಿಯರ್ ಕೂಡ ಕೊಟ್ಟಿದ್ರು. ಅಲ್ಲಿ ಹೋಗ್ಕೊಂಡು ಅಲ್ಲಿ ನಂತರ ಅಲ್ತಾಫ್ ಡ್ರಿಂಕ್ಸ್ನಲ್ಲಿ ಏನದು ಡ್ರಗ್ಸ್ ಏನದು ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ವಿಕ್ಟಿಮ್ಗೆ ಕೊಟ್ಟಿದ್ರು. ಅದು ಅದೇ ಟೈಮಲ್ಲಿ ಅದು ಸ್ವಲ್ಪ ಇದು ಆಗಿದೆ ಆ್ಯಂಡ್ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿ ಇತ್ತು ಆ್ಯಂಡ್ ಮತ್ತೆ ಅದಕ್ಕೆ ಅತ್ಯಾಚಾರ ಕೂಡ ಮಾಡಿದರು. ಆದಮೇಲೆ ಅವರು ಸಂಜೆ 5:05ವರೆಗೆ ಮನೆಗೆ ಹುಡುಗಿಗೆ ಅದು ಅಕ್ಯೂಸ್ ಬಿಟ್ಟಿದ್ರು. ಸೊ ಆ ಟೈಮಲ್ಲಿ ಅದು ಇಮಿಡಿಯೇಟ್ಲಿ ಮಾಹಿತಿ ಬಂದಾಗ ನಮ್ಮವರು ಅಲ್ಲಿ ಸ್ಪಾಟ್ ಹೋಗಿ ಕೇಸ್ ರಿಜಿಸ್ಟರ್ ಕೂಡ ಮಾಡಲಾಗಿದೆ. ಅದರಲ್ಲಿ ಅಬ್ಡಕ್ಷನ್ ಮತ್ತು ರೇಪ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ತನಿಖೆನಲ್ಲಿ ಕೂಡ ಇದೆ. ಈಗಾಗಲೇ ಆಲ್ರೆಡಿ ಅಕ್ಯೂಸ್ ಅಲ್ತಾಫ್ ಸೆಕ್ಯೂರ್ ಆಗಿದೆ. ಅದು ನಾನು ಇಂಕ್ವೈರಿ ನಮ್ಮವರು ಮಾಡ್ತಾ ಇದ್ದರು. ಡ್ರಗ್ಸ್ ಎಲ್ಲಿಂದ ತಂದಿದ್ರು, ಹೆಂಗೆ ತಂದಿದ್ರು ಎಲ್ಲ ಇಂಕ್ವೈರಿ ನಡೀತಾ ಇದೆ. ಮತ್ತು ಅದರ ಜೊತೆಗೆ ಒಂದು ಯಾರು ಬಿಯರ್ ಕೊಟ್ಟಿದ್ರು ಅದು ಕೂಡ ಡಿಟೇನ್ ಆಗಿದೆ. ಅದು ಕೂಡ ನಮ್ಮವರು ಇಂಕ್ವೈರಿ ಮಾಡ್ತಾ ಇದ್ದಾರೆ.